ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತದ ದಾರಿ, ತಬ್ಬಿಬ್ಬಾಗದೆ ನಡೆಯೋಣ ನಾವು. ಇದು ಬ್ರಹ್ಮಾರವರ ಮಾತು ಅಥವಾ ಶಿವ ತಂದೆಯದೇನೋ? ಒಂದೇ ಸತ್ಯ, ಶಿವ ತಂದೆಯ ಶ್ರೀಮತ, ಅದರಲ್ಲೇ ನಿಶ್ಚಯ ಇಟ್ಟು ಸಾಗೋಣ ನಾವು. ಓಂ ಶಾಂತಿ, ಓಂ ಶಾಂತಿ. ಮಧುರ ಮಕ್ಕಳೇ ಎಂದು ಕರೆದು ಬಾಪ್ ದಾದಾ ತಿಳಿಸಿದರು ಮಾತು. ಬ್ರಹ್ಮ ಮತ್ತು ಶಿವ ಬೇರೆ ಅಲ್ಲ, ಒಟ್ಟಿಗೆ ಇದ್ದಾರೆ, ಇದು ಸತ್ಯ ಮಾತು. ಒಳ್ಳೆಯ ಬುದ್ಧಿಯ ಮಕ್ಕಳಿಗೆ ಗುಹ್ಯ ರಹಸ್ಯ ಸಹಜವಾಗಿ ಗೋಚರ. ಯಾರು ಹೇಳುತ್ತಿದ್ದಾರೆಂದು ನೋಡುವುದಿಲ್ಲ, ಶ್ರೀಮತವೇ ಸತ್ಯ ಎಂದು ಅರಿತಿರುತ್ತಾರೆ ಅವರು. ಕೆಲವರು ತಬ್ಬಿಬ್ಬಾಗುತ್ತಾರೆ, ಇವರ ಮಾತೋ ಅವರ ಮಾತೋ ಎಂದು ತಂದೆಯು ಹೇಳುತ್ತಾರೆ. ಮಕ್ಕಳೇ, ಇದರಲ್ಲಿ ಗೊಂದಲ ಬೇಡ ಎಂದು. ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತದ ದಾರಿ, ತಬ್ಬಿಬ್ಬಾಗದೆ ನಡೆಯೋಣ ನಾವು. ಬಾಪ್ದಾದ ಇಬ್ಬರೂ ಒಟ್ಟಿಗೆ ಇದ್ದಾರೆ, ಈ ನಿಶ್ಚಯದಲ್ಲಿ ಸ್ಥಿರರಾಗೋಣ ನಾವು. ಆತ್ಮಿಕ ತಂದೆಯನ್ನು ಜಗತ್ತು ಕರೆಯುತ್ತದೆ, ಆದರೆ ಯಾರೂ ಅರಿತಿಲ್ಲ. ಗಾಡ್ ಖಾದರ್ ಎನ್ನುತ್ತಾರೆ ಎಲ್ಲರೂ, ಆದರೆ ಪರಿಚಯವೇ ಇಲ್ಲ. ಸಂಗಮಯುಗದಲ್ಲೇ ತಂದೆ ಬರುವರು, ತಮ್ಮ ಪರಿಚಯ ತಾವೇ ಕೊಡುವರು. ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಒಂದೇ ಬಾರಿ ತಿಳಿಸಿಕೊಡುವರು. ಪತಿತ ಪಾವನ ಬನ್ನಿ ಎನ್ನುತ್ತಾರೆ, ಆದರೆ ಯಾರು ಯಾವಾಗ ಗೊತ್ತಿಲ್ಲ. ತಂದೆಯು ಹೇಳುತ್ತಾರೆ, ನನ್ನನ್ನು ನಾನು ಬಂದು ಪರಿಚಯ ಮಾಡಿಸಬೇಕು, ಇಲ್ಲದಿದ್ದರೆ ಯಾರಿಗೂ ತಿಳಿಯದು. ಇದು ನಿಶ್ಚಿತ ಬ್ರಾಹ್ಮ ಯೋಜನೆ. ನನ್ನ ನಿಜ ಹೆಸರು ಶಿವ, ಸದಾ ಶಿವ, ಇದು ಸತ್ಯ. ಭಕ್ತಿಯಲ್ಲಿ ಅನೇಕ ಹೆಸರುಗಳು, ಆದರೂ ಹೆಸರು ಉಳಿದಿದೆ ಸತ್ಯ. ನಾನು ಒಮ್ಮೆ ಮಾತ್ರ ಬರುತ್ತೇನೆ, ಮುಕ್ತಿ ಜೀವನ್ಮುಕ್ತಿಯ ಆಸ್ತಿ ಕೊಡುತ್ತೇನೆ. ಜ್ಞಾನ ಅರ್ಥಕಲ್ಪ, ಭಕ್ತಿ ಅರ್ಥಕಲ್ಪ, ಈ ರಹಸ್ಯವನ್ನು ಯಾರು ತಿಳಿಯಲಿಲ್ಲ. ಈ ಜ್ಞಾನ ಸತ್ಯಯುಗದಲ್ಲಿ ಇರದು, ಅಲ್ಲಿ ದುಃಖವೇ ಇಲ್ಲ. ಇದು ಸಂಗಮದ ವಿದ್ಯೆ, ಮನುಷ್ಯರಿಂದ ದೇವತೆಗಳಾಗುವ ಪಥ. ನಜ್ಜೆ ಹೆಜ್ಜೆಯಲ್ಲಿ ಶ್ರೀಮತದ ದಾರಿ, ವಿಚಾರ ಸಾಗರ ಮಂಥನದ ಬುದ್ಧಿ. ತಂದೆಯ ಪ್ರತಿ ಮಾತಿನ ಮೇಲೆ ಗಮನವಿಟ್ಟು ಧಾರಣೆ ಮಾಡೋಣ ಸದಾ. ಕನ್ಯೆಯರು ಬಂಧನ ಮುಕ್ತರು, ಈ ವಿದ್ಯೆಗೆ ಶ್ರೇಷ್ಠ ಪಾತ್ರ. ಸಂಪಾದನೆಗಿಂತ ಸೇವೆಯೇ ಮಹಾನ್, ಇದೇ ಸತ್ಯ ಆತ್ಮಿಕ ಆಸ್ತಿಯ ಸಾರ. ಲೌಕಿಕ ವಿದ್ಯೆ ತಾತ್ಕಾಲಿಕ, ಆತ್ಮಿಕ ವಿದ್ಯೆ ಶಾಶ್ವತ. ಶ್ರೀಮತದಂತೆ ಹೆಜ್ಜೆ ಹಾಕಿದರೆ ಉನ್ನತ ಪದವಿ ನಿಶ್ಚಿತ. ಇದು ಬ್ರಹ್ಮಾರವರ ಮಾತು ಎಂದು ಯಾಕೆ ತಬ್ಬಿಬ್ಬಾಗಬೇಕು? ಇವರು ಶಿವ ತಂದೆಯ ರಥರು, ಜವಾಬ್ದಾರಿ ಅಂದೇಗಿ. ಈ ನಿಶ್ಚಯ ಇಟ್ಟುಳಿ ಸಾಕು. ಉಪ್ಪಾದರು ಕಂದಿ ಸರಿ ಕುಡಿಸದರು, ನಾವೇ ಶ್ರೀಮತದಲ್ಲಿಯೇ ಇದ್ದರೆ ತಿರಸ್ಕಾರ ಬಂದರೂ ಬೇಗ
ನಿಶ್ಚಯವೆప్పుడు ಮಾತೇ ತಪ್ಪದೆ. ಧಮ್ಮಾರವರ ಮಾತು ಮತ್ತಿ ಬಂದರು, ಅದರೊಳಗೂ ಶಿವ ತಂದೆಯರು. ನಾನು ರಕ್ಕಕ್ಕೆ ಸ್ನಾನ ಮಾಡಿಸು